ಅಣ್ಣ ಅತ್ತಿಗೆಮ್ಮ ಅಣ್ಣ ಏನ್ ಮಾಡಾಕ್ತಿದ್ದೀವ ಒಳಗೆ? ಅದು ಒಳಗಡೆ ಚಪಾತಿ ಮಾಡ್ಬೇಕು ಅಂತ ಹಿಟ್ಲಾಗ್ತಾ ಇದೆ. ಅದನ್ನು ತಂದು ನನಗೆ ಗಲ್ಲದ ಮೇಲೆ ಹೇಳ್ಬಿಡ ಅಣ್ಣ ಈಗ ಅಂತ ಬೇಡ. ಅವ್ರು ಈಗ ತಾನಿಗೆ ದಾರಿ ಕಾಯ್ದು ತೋಟಕ್ಕೆ ಹೋಗಪ್ಪ. ಅಂದ್ರೆ ಈ ದರಿದ್ರ ಇವತ್ತು ಮತ್ತೆ ಮನೆಗೆ ಬರ್ತಾನೆ, ಶಿಕ್ಷಣಕ್ಕೋಸ್ಕರ ದುಡ್ಡು ಕೇಳ್ತಾನೆ ಅಂತ ಹೋಗಿರ್ತಾರೆ. ಯಾಕಪ್ಪ ಹಾಗೆಲ್ಲ ಮಾತಾಡ್ತೀಯ? ನಮ್ಮ ತಾಯಿ ದಿನಕ್ಕೆ ಬೇರೆ ಆಗಿದ್ದಾರೆ. ಮಗ ಅಂದ್ರೆ ಏನ್ ಮಾಡಿದ್ರೆ ಅನ್ಕೊಂಡಿಲ್ಲ. ನಿಜ ನನ್ನ ತಪ್ಪದಾರಿ ಆದ್ರೂ ಕೂಡ ನನ್ನನ್ನು MBBS ಓದಿಸಿ ಡಾಕ್ಟರ್ ಮಾಡಬೇಕು ಅಂತ ಕಳಿಸ್ತಾ ಇದ್ದಾನೆ. ಅವನ ಆಸೆಗೆ ನೀನು ಕಳಿಸಿದ್ದೆ ನಾನು ಡಾಕ್ಟರ್ ಆಗಿ ನೀವು ಅದನ್ನ ಅದಕ್ಕೆ ನನ್ನ ಹತ್ರ ವಿಷಯ ಹೇಳ್ಬೇಕು. ಹೇಳಪ್ಪ. ನಾನು ನೀನು ಒಂದು ನಿನ್ನ ಪ್ರೀತಿ ಮಾಡ್ತಾ ಇದ್ದೆ. ಮಾಡ್ತಾ ಇದೀಯಾ? ಹೌದು, ಅವ್ರಿಗೆ ಅದ್ಭುತ. ಯಾರಪ್ಪ? ನೀವು ಅಗರ್ಭ ಶ್ರೀಮಂತ ಶ್ರೀಕಾಂತ್ ಅವರ ತಂಗಿ ಶಿಲ್ಪ. ಶಿಲ್ಪಾನ? ಶಿಲ್ಪ ಅಂತ ಸಾಮಾನ್ಯ ಸರಿ, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಎಲ್ಲರೂ ಬರ್ತೀನಿ. ಚೇಚೆ, ಹಾಗಲ್ಲ ಇಲ್ಲ. ಒಂದು ಅದಕ್ಕೆ ಇಬ್ಬರು ಬೆಳೆಸಲು ಒಳ್ಳೆಯಷ್ಟು ಕಠಿಣ ನಾನಲ್ಲಪ್ಪ. ಈ ಮೊದಲಿಗೆ ಈಗಾಗಲೇ ಹೇಳಿ ಒಪ್ಪ ಪ್ರಯತ್ನ ನಾನು ಮಾಡ್ತೀನಿ. ಸರಿ, ನಾನು ತೋಟಕ್ಕೆ ಎಲ್ಲ ನೋಡ್ಕೊಂಡು ಬರ್ತೀನಿ. ವಿಷಯ ಸರಿಪ್ಪ, ಆದಷ್ಟು ಬೇಗ ಬರ್ತೀನಿ. ಬೆಂಗಳೂರಿಂದ ಹೀಗೆ ಬಂದೆ. ಚೆನ್ನಾಗಿ ನಡೀತಾ ಇದೆ. ಆದ್ರೆ ಹೌದಲ್ಲ, ನೀನು ಆಸೆ ಪಟ್ಟಂತೆ, ನೀನು ಕನಸ್ಕಿಟ್ಟಂತೆ ನನ್ನೊಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ನನಗೆ 8 ಲಕ್ಷ ಹಣ ಬೇಕು. 8 ಲಕ್ಷ ಏನಪ್ಪ ಮಾಡೋದು? ಒಂದು ವೇಳೆ ಹಣ ಇಲ್ಲ ಅಂದ್ರೆ ನನ್ನ ತಮ್ಮ ಓದನ್ನು ನಿಲ್ಲಿಸ್ಬಿಡ್ತಾನೆ. ಒಂದು ಓದನ್ನು ನಿಲ್ಲಿಸ್ಬಿಟ್ರೆ ನನ್ನ ತಂದೆ ತಾಯಿಗೆ ಕೊಟ್ಟ ಮಾತಕ್ಕೆ ನನ್ನ ತಮ್ಮ ಒಬ್ಬ ಡಾಕ್ಟರ್ ಆಗ್ಬೇಕು ಕನಸು. ನೋಡಪ್ಪ, 8 ಲಕ್ಷ ತಾನೆ? 8 ಲಕ್ಷ ನಾನು ವ್ಯವಸ್ಥೆ ಮಾಡಿ ಅದು ಯಾವ ಕಾರಣಕ್ಕೆ ಓದನ್ನು ನಿಲ್ಲಿಸಬಾರ್ದು. ಹಾಗಾದ್ರೆ ನನಗೆ ನಾಳೆ ಹಣ ಬೇಕು. ನಾಳೆ ಹೌದು, ಆಯ್ತಪ್ಪ. ನನ್ನ ಸ್ನೇಹಿತರ ಹತ್ರ ಮುಖ್ಯ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಊಟ ಮಾಡ್ಕೊಂಡು ಬಂದ್ಮೇಲೆ ಊಟ ಮಾಡೋಣ. ಮುಖ ಕತ್ತಿ ಮಾಡ್ಕೊಂಡಿದ್ದಲ್ಲ, ಏನಾಯ್ತು? ಅದು ಏನಿಲ್ಲ ಸರ್, ನನ್ನ ತಮ್ಮನಿಗೆ ವಿದ್ಯಾಭ್ಯಾಸಕ್ಕೋಸ್ಕರ 8 ಲಕ್ಷ ಹಣ ಕೇಳಿಲ್ಲ. ಅದಕ್ಕೆ ಏನು ತಿಳಿದೆ ಒಪ್ಕೊಂಡ್ಬಿಟ್ಟೆ. ಆ 8 ಲಕ್ಷ ಹಣ ನಾವು ಯಾರ ಹತ್ರ ಕೇಳಿ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ ಸರ್. ನೀವೇನು ಯೋಚನೆ ಮಾಡಬೇಡಿ. ನಾವು 8 ಲಕ್ಷ ಹಣ ತಮ್ಮಿಂದ ಕೊಡೋದಕ್ಕೆ ಸಾಧ್ಯವಿಲ್ಲ. ಹಾಗಂತ ನೀವು ಬೇರೆಯವರ ಹತ್ರ ಕೈ ಚಾಚೋದು ನನಗೆ ಸ್ವಲ್ಪವೂ ಕೂಡ ಇಷ್ಟವಿಲ್ಲ. ಹಾ, ಒಂದು ನಿಮಿಷ ಇರಿ, ಬನ್ನಿ. ನೋಡಿ, ನಾನು ತಪ್ಪಿನಿಂದ ಬರ್ಬೇಕಾದ್ರೆ ನನ್ನ ತವರಿನವರು ನನಗೆ ಅಂತ ಕೊಟ್ಟಿರೋ ಆಸ್ತಿ ಪತ್ರ ಇದೆ. ಇದನ್ನ ಎಲ್ಲರೂ ಗಿರ್ವಿ ಇಟ್ಟು ಬೈದು ಕಲಿಬೇಕು. ಅದಕ್ಕೆ ನೀವು ದಯವಿಟ್ಟು ಬೇಡ ಅಂತ ಮಾತ್ರ ಹೇಳಬೇಡಿ. ತಗೊಳ್ಳಿ. ಮೆಚ್ಚಿದೆ ಸಾವಿತ್ರಿ. ಮದುವೆಯಾಗಿ ಮನೆಗೆ ಬಂದು 2 ದಿನದಲ್ಲಿ ತುಂಬಿದ ಮನೆಯನ್ನು ಬ್ಯಾರು ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ, ನಿನ್ನ ಮೈದನಿಗೋಸ್ಕರ ನಿನ್ನ ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನು ಮಾರು ಅಂತ ಹೇಳ್ತೀಯಲ್ಲ, ಮೆಚ್ಚಿಕೊಡು. ನೀ ನನ್ನ ಕಾಲಿನ ದೇವತೆ ಕೊಡೆ, ನೀ ನನ್ನ ಕಾಲಿನ ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ತಂದೆಯ ಮುಂದೆ ಬೇರೆ ಯಾರಿದ್ದಾರೆ? ಅವನು ಕಲಿಬೇಕು, ದೊಡ್ಡ ಡಾಕ್ಟರ್ ಆಗಬೇಕೆಂಬುದು ತನ್ನ ಆಸೆ. ಹೌದು, ಬೇಗ ಹರಿಯದನೆ ಬೇರೆ ಇರ್ತದೆ. ಆಯ್ತು ಸಾವಿತ್ರಿ, ನೀನು ಹೇಳಿದಂಗೆ ಈ ಆಸ್ತಿಯನ್ನು ಹೇಗಾದರೂ ಮಾಡಿ ಅನ್ನೋದು ಯೋಚನೆ ಮಾಡ್ಕೊಳ್ತೀನಿ. ಹಾಂ, ನನ್ನ ತಮ್ಮ ನಾಳೆನೇ ಬೆಂಗಳೂರಿಗೆ ಹೋಗ್ಬೇಕಂತೆ. ಅದು ಯಾರೋ ಸ್ನೇಹಿತರಿಗೆ ಭೇಟಿ ಆಗ್ತೇನೆ ಅಂತಿದ್ದಾನೆ. ಬಂದಮೇಲೆ ಆದಷ್ಟು ಬೇಗ ಬೆಂಗಳೂರಿಗೆ ವ್ಯವಸ್ಥೆ ಮಾಡು, ನಾನು ಆದಷ್ಟು ಬೇಗ ಹಣ ವ್ಯವಸ್ಥೆ ಮಾಡ್ತೀನಿ.